ಮರ್ಕೊಂಬಿ ಇನಾಮದಾರ್ ಕಾರ್ಖಾನೆ ಕರಾಳ ದುರಂತ, ಸಾವಿನ ಸಕ್ಕರೆ ಕಾರ್ಖಾನೆಯ ದುರಂತಕ್ಕೆ ಯಾರು ಹೊಣೆ? ನೋಡಿ, 8 ಜನ ಅಮಾಯಕರ ಸಾವಿಗೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆ ಸಾವಿನ ಫ್ಯಾಕ್ಟರಿ ಆಗಿದ್ದು ಹೇಗೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಡೀಟೇಲ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ಮರ್ಕೊಂಬಿ ಇನಾಮದಾರ್ ಕಾರ್ಖಾನೆ ಕರಾಳ ದುರಂತ, ಸಾವಿನ ಸಕ್ಕರೆ ಕಾರ್ಖಾನೆಯ ದುರಂತಕ್ಕೆ ಯಾರು ಹೊಣೆ? 8 ಜನ ಅಮಾಯಕರ ಸಾವಿಗೆ ಹೊಣೆ ಯಾರು? ಇನಾಮದಾರ್ ಸಕ್ಕರೆ ಕಾರ್ಖಾನೆ ಸಾವಿನ ಫ್ಯಾಕ್ಟರಿ ಆಗಿದ್ದು ಹೇಗೆ? ಸೇಫ್ಟಿ ಕೊಡದೆ ಸಾವಿಗೆ ತಳ್ಳಿದ್ದವರ ವಿರುದ್ಧ ಕ್ರಮ ಏನು? ಕಾಸಿಗೆ ಕಾಸು ದುಡಿಯುತ್ತಿದ್ದವರ ಬಲಿ ಪಡೆದವರೇ ನೀವೇ ಅಲ್ವಾ? ಮೃತರ ಮನೆಗೆ ಭೇಟಿ ಕೊಟ್ಟಾಕ್ಷಣ ಸತ್ತವರು ವಾಪಸ್ ಬರ್ತಾರಾ? ಅಥವಾ ನೀವು ಕೊಡುವಂತ ದುಡ್ಡೇನಿದೆ, ಲಕ್ಷ ಲಕ್ಷ ಹಣ ಕೊಟ್ಟು ಬಿಟ್ರೆ ಅಮಾಯಕರ ಜೀವ ವಾಪಸ್ ಬರುತ್ತಾ? ಖಂಡಿತ ಇಲ್ಲ. ಕಾರ್ಖಾನೆಯ ಮಾಲೀಕರೇ, ನಿಮ್ಮ ನಿರ್ಲಕ್ಷ್ಯಕ್ಕೆ ಇಷ್ಟೇನಾ ಬೆಲೆ? ಕೆಲಸ ಮಾಡ್ತಾ ಇದ್ದಂತ 8 ಜನರನ್ನ ಸಾವಿಗೆ ನೀವೇ ಹೊಣೆ ಅಲ್ವಾ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ದುರಂತದ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಯಾವ ಘಟನೆ ನಡಿಬಾರ್ದಾಗಿತ್ತು, ಯಾವ ದುರಂತ ಆಗಬಾರ್ದಾಗಿತ್ತು. ಕೆಲಸ ಮಾಡ್ತಾ ಇದ್ದಂತಹ ಪಾಪ ಅಮಾಯಕ ಕಾರ್ಮಿಕರು 8 ಜನ ಸಾವನ್ನಪ್ಪಿದ್ದಾರೆ. ಆ ಸಾವಿಗೆ ಹೊಣೆ ಯಾರು? ಯಾವುದೇ ರೀತಿಯಾದಂಥ ಸೇಫ್ಟಿಗಳನ್ನ ಕೊಟ್ಟಿರಲಿಲ್ಲ ಅಥವಾ ಸೇಫ್ಟಿ ಮೆಷರ್ಸ್ ಇರಲಿಲ್ಲ, ಅಲ್ಲಿ ಯಾವುದೇ ಪ್ರಿಕಾಷನ್ಸ್ ಇಲ್ಲ. 8 ಜನ ಅಮಾಯಕರೀಗ ಪ್ರಾಣ ಕಳ್ಕೊಂಡಿದಾರಲ್ಲ, ಆ ಜೀವಕ್ಕೆ ಬೆಲೆ ಇಲ್ವಾ? ಯಾರು ಹೊಣೆ? ಯಾರು ರೆಸ್ಪಾನ್ಸಿಬಿಲಿಟಿ? ನೀವು ಹೋಗಿ ಘಟನೆ ಆಗಿ 2 ದಿನ ಆದಮೇಲೆ ಮೃತಪಟ್ಟವ್ರ ಮನೆಗೆ ಹೋಗ್ತೀರಿ, ಒಂದಿಷ್ಟು ಲಕ್ಷ ಲಕ್ಷ ಹಣ ಕೊಟ್ಟು ಬರ್ತೀರಿ. ಬಟ್ ನೀವು ಕೊಡುವಂತ ಆ ದುಡ್ಡಿಂದ ಹೋಗಿರುವಂತ ಜೀವ ಅಂತೂ ವಾಪಸ್ ಬರೋದಿಲ್ಲ. ಅವರನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ಕುಟುಂಬದ ಕಥೆ ಏನು? ನೋಡ್ತೀಯೇನೋ ನೀನು, ನಾವು ನೋಡ್ತೇವೇನೋ ನನ್ನ ಮಗನ ನವನಾಗಲಿ ಅದು ನನ್ನ ಕಂದ. ಅಯ್ಯೋ ನನ್ನ ಮನ್ಸು, ನಿನ್ನ ಮ್ಯಾಲ ಆಸೆ ಭಾಳ ಇಟ್ಕೊಂಡೀನು, ನನಗೆ ದುಡ್ಡು ಹಾಕು ಮಗ ಬರಂತೇಳೆ. ಅಯ್ಯೋ ನನ್ನ ದೇವರ, ನನ್ನ ಮಗನ ಹೆಂಗೆ ಕಸು ಒಂದು ದಿನ ಬೆಳಗಾಡಗಲ್ ರಾತ್ರಿ ನಿನ್ನೆ ಬಾಲೆ ಜಾಗೆ ಜೀಟ್ ಅಡ್ಡಾಡಕ್ಕಿವ ನನ್ನ ಕಂದ. ಅಯ್ಯೋ ಈ ಮಣಿ ದೀಪ ಊರಿಗೆ ಮಗನಾಗಿದ್ದೆವು, ನನಗಟ್ಟ ಮಗನಾಗಿದ್ದು ಎಂತ ಮನ್ಸು. ಅವನ ಆತ್ಮದ ಬಾನ ಬಡದಂಗ ಮಗನ ನಾನೇನು ಮದುವೆ ಮಾಡ್ಬೇಕಂತ ಕನಸು ಕಾಣತ್ತೇನೋ. ಯಾರು ಏನು ಕೊಡ್ತಾರ